ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕೇದಾರ ಪೀಠದ ಶಾಖಾ ಮಠಗಳು ಆದ ಮುತ್ನಾಳ್ ಬೆಟಸೂರ ಮಠಗಳ ಪೀಠಾಧ್ಯಕ್ಷರು ಆದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಗರಡಿಯಲ್ಲಿ ಪಳಗಿದ್ದ ಕಿರಿಯ ಶ್ರೀಗಳು ಆದ ಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿ ಅವರು ಲಿಂಗೈಕ್ಯರಾದ ನಿಮಿತ್ತ ಇಂದು ಮುತ್ನಾಳ್ ಮಠದಲ್ಲಿ ಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಎಲ್ಲ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಪುಣ್ಯರಾಧನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ಸ್ವಾಮೀಜಿಗಳು ಭಕ್ತಾದಿಗಳು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ವಿವಿಧ ಮಠಗಳ ಶ್ರೀಗಳು ಆದ ಹೋಲಿ, ಕಾರಂಜಿ, ಸಂಗೊಳ್ಳಿ, ತುರ್ಮುರಿ, ಹುಲಿಕಟ್ಟಿ, ಬಡೆಕೊಳ್ಳ ಮಠ, ಎಂಕೆ ಹುಬ್ಬಳ್ಳಿ ದರ್ಗಾದ ಆರಾಧಕ ಪೀರ, ಸವದತ್ತಿ ಹಾಗೂ ಕೇದಾರನಾಥ ದೇವಸ್ಥಾನದ ಮುಖ್ಯ ಅರ್ಚಕರು ಹಾಗೂ ವಿವಿಧ ಶಾಸ್ತ್ರಿಗಳು ಹಾಗೂ ಭಕ್ತಾದಿಗಳು ಭಾಗಿಯಾಗಿದ್ದರು. ಎಲ್ಲಾ ಕಡೆ ಪರಮಾತ್ಮ ಅಸ್ತಿತ್ವ ಇದ್ರೂ ಕೂಡ ನಮ್ಮ ಕಣ್ಣಿಗೆ ಅಗೋಚರ, ನಮ್ಮ ಇಂದ್ರಿಯಗಳಿಗೆ ಅಗೋಚರ, ನಮ್ಮ ಮಾತುಗಳಿಗೆ ಅಗೋಚರ. ಇಂಥ ಅಗೋಚರವಾಗಿರತಕ್ಕಂಥ ಪರಮಾತ್ಮ ಪರಬ್ರಹ್ಮನನ್ನು ನಾವೆಲ್ಲ ಕಾಣದಲ್ಲೇ ಗುರುವಿನ ಮುಖಾಂತರ ಸಾಕ್ಷಾತ್ ಧರ್ಮೋ ಮಹಾಕೃತಿ ಪ್ರತ್ಯಕ್ಷ ಆ ಪರಮಾತ್ಮ ನಮ್ಮ ಕಣ್ಣಿಗೆ ಸಿಗದೇ ಇದ್ರು ಕೂಡ, ಕೈಗೆ ಸಿಗದೇ ಇದ್ರು ಕೂಡ, ಮಾತಿಗೆ ಸಿಗದೇ ಇದ್ರು ಕೂಡ ನಾವು ಅವನು ಎಲ್ಲಿ ನೋಡಬೇಕಂದ್ರೆ ಗುರುವಿನ ರೂಪವನ್ನು ನಾವೆಲ್ಲ ನೋಡಬೇಕು. ಲಿಂಗೈಕ್ಯ ನೀಲಕಂಠ ಶಿವಾಚಾರ್ಯರ ಪಟ್ಟಾಧಿಕಾರ ಮಂಡಲ ಅವರು ತಮ್ಮ ಕಾಮಣ್ಣರ ಕರುಣೆಯನ್ನಾಗಿ ಮಾಡಿಕೊಂಡಿರುತ್ತರ ಮಹಾರಾಷ್ಟ್ರ ಆಂಧ್ರದ ಕಾಸರಗೋಡಿ ಒಂದು ಮಠಕ್ಕೆ ಹಿರೇಮಠ ಪಟ್ಟಾಧಿಕಾರಗಳು ಬಹಳ ನಾವೆಲ್ಲ ಖುಷಿ ಸಂತೋಷ ಪಟ್ಟಿದ್ದು. ಆ ರೀತಿಯ ಅದೇ ಸಂದರ್ಭದಲ್ಲಿ ಹೇಳ್ತಾರ ಬಹಳ ಅನುಭವ ನೀಲಕಂಠ ಶಿವಾಚಾರ್ಯರ ಅದೇ ಸಮಯದೊಳಗ ನಾವೆಲ್ಲ ಹೋರಾಟ ಮಾಡಿ ಜೊತೆಯಾಗಿ ಹೇಳ್ತಾರ 5 ಮಂದಿ ಜಗತ್ತುಗಳು ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದದಿಂದ ಅವರಿಗೆ ಪಟ್ಟಾಧಿಕಾರ ಆಯ್ತು. ಅದೇ ಒಂದು ಸಾಧನೆಯೊಳಗೆ ಹೇಳ್ತಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಅದರಲ್ಲಿ ವಿಶೇಷವಾಗಿ ಕೇದಾರದ ಕೇದಾರದ ವೈರಾಗ್ಯ ಪೀಠಾಧೀಶ್ವರಾಗಿರುವ ಎಲ್ಲಿ ಹೋದಲ್ಲೂ ಕೂಡ ಜನಪ್ರಿಯ ಆಗಿದ್ದಾರಲ್ಲ, ಜನರು ಬೇಕಾಗಿದ್ದಾರಲ್ಲ, ಅದಕ್ಕಿಂತ ನೋಡಿದಾಗ ಹೆಚ್ಚಿನ ಯಾವುದೇ ಜೀವನದಲ್ಲಿ ಜನರಿಗೆ ಬೇಕಾಗಿ ಹೋಗೋದು ಬಹಳ ಮುಖ್ಯ. ನಮ್ಮಲ್ಲಿ ಜಾನಪದ ಹೇಳ್ತಾರ, ಲೋಕದಾಗಿ ಇರುತ್ತಂತ ಲೇಸಾಗಿ ಇರಬೇಕು, ಸಾಕಾಗಿ ಶಿವನ ಸದರಿಗೆ ಹೋಗುವಾಗ ಮಂದಿ ಬಾಯಾಗಿರ್ಬೇಕಂತ. ನಾವು ಲೋಕದ ಬಂದೇವಿ, ಪೂರ್ವಜರ ಸುಖದಿಂದ ಬಂದಿದ್ದೇವೆ, ಹುಟ್ಟಿದ್ದೇವೆ, ಗುರುಕೃಪೆಯಲ್ಲಿ ಬೆಳೀತಾ ಇದ್ದೇವೆ. ಇವುಗಳಿಗೆ ನಾವು ಎಲ್ಲರೂ ಒಳ್ಳೆಯ ಕೆಲಸ ಮಾಡ್ಕೊಂಡು ತರಬೇಕು. ಯಾರಿಗೂ ಅನ್ಯಾಯ ಮಾಡಬಾರದು, ಯಾರಿಗೂ ಕಣ್ಣೀರು ತರಿಸಬಾರದು. ಎಲ್ಲರ ಕಷ್ಟ ಸುಖ ದುಃಖದಲ್ಲಿ ಭಾಗಿಯಾಗ್ತಿರ್ಬೇಕು. ನಾವು ನಮಗೆ ಯಾವಾಗ ಆಯುಷ್ಯ ಉಳಿತದ ಆವಾಗ ನಾವು ಶಿವನ ಸಾನ್ನಿಧ್ಯ ಹೋಗಲೇಬೇಕು. ನಾವು ಹೋದ ಮೇಲೆ ಇಂದು ಜನ ಮುತ್ನಾಳ ಗ್ರಾಮದ ಸಮಸ್ತ ಹಿರಿಯರ ನೇತೃತ್ವದಲ್ಲಿ ಹನುಮಂತ ದೇವಸ್ಥಾನದಲ್ಲಿ ಶ್ರೀಗಳ ಪುಣ್ಯರಾಧನೆ ನಿಮಿತ್ತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಒಟ್ಟಾರೆ ಅರ್ಥಪೂರ್ಣವಾಗಿ ಈ ಪುಣ್ಯರಾಧನೆ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.